ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಬಿಗ್ ಬಾಸ್ನ ಮೊದಲನೇ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಮುಗಿದಿದೆ. ಇನ್ನು ಈ ವಾರ ಬಿಗ್ ಬಾಸ್ನಿಂದ ಆಚೆ ಬರೋರಲ್ಲಿ ನಾಮಿನೇಟ್ ಆದವರು ಇಲ್ಲಿ 10 ಜನ. ಸೊ ಈ ಒಂದು 10 ಜನದಲ್ಲಿ ಯಾರು ಬೇಕಾದರೂ ಈ ವಾರ ನಾಮಿನೇಟ್ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ಇದೆ. ಸೊ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಭವ್ಯ, ಚೈತ್ರ, ಗೌತಮಿ, ಹಂಸ, ಜಗದೀಶ್, ಮಾನಸ, ಮಂಜು, ಮೋಕ್ಷಿತಾ, ಶಿಶಿರ್ ಹಾಗೂ ಯಮುನಾರವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಸೊ ಈ ಒಂದು ಸ್ಪರ್ಧೆಗಳಲ್ಲಿ ಯಾರು ಬೇಕಾದರೂ ಬಿಗ್ ಬಾಸ್ನ ಮನೆಯಿಂದ ಆಚೆ ಹೋಗುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ. ಆ್ಯಂಡ್ ಇದೀಗ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಜಿಯೋ ಸಿನಿಮಾ ಅಪ್ಲಿಕೇಶನ್ ಮುಖಾಂತರ ಇಲ್ಲಿ ವೋಟನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ಒಂದು ವೋಟ್ ಅಲ್ಲ, ಸೊ ನೀವು ಬಂದ್ಬಿಟ್ಟು ಇಲ್ಲಿ 99 ವೋಟ್ಸನ್ನು ಮಾಡ್ಬೋದು. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಇರ್ತಾರೋ ಸೊ ಅವರನ್ನು ಸೇವ್ ಮಾಡೋ ಸಲುವಾಗಿ ನೀವು ಇಲ್ಲಿ 99 ವೋಟ್ಸನ್ನು ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಒನ್ ಡೇಗೆ 99 ಅಲ್ಲ, ಒಂದು ವೀಕಿಗೆ 99 ವೋಟ್ಸನ್ನು ನಿಮಗೆ ಇಲ್ಲಿ ಕೊಡ್ತಾರೆ. ಆ್ಯಂಡ್ ಇನ್ನು ಎಪಿಸೋಡ್ನ ಬಗ್ಗೆ ಹೇಳೋದಾದರೆ ಎಲ್ಲ ವಿಷಯಕ್ಕೆ ಎಲ್ಲ ಮಾತಿಗಳಿಗೆ ಬರೀ ಜಗಳನೇ ಕೇಳಿ ಬರ್ತಾ ಇತ್ತು. ಬಟ್ ನಿನ್ನೆ ಲಾಸ್ಟ್ ಒಂದು 15 ನಿಮಿಷ ಉಗ್ರಂ ಮಂಜೂರವರ ಕಡೆಯಿಂದ ಒಳ್ಳೆ ಎಂಟರ್ಟೈನ್ಮೆಂಟು ಸೊ ಬಿಗ್ ಬಾಸ್ನಲ್ಲಿ ಸಿಕ್ಕಿತ್ತು. ಸೊ ಅದನ್ನು ಬಿಟ್ಟರೆ ಸೊ ಎಲ್ಲ ಕಡೆ ಕೇವಲ ಬರೀ ಜಗಳ, ಎಲ್ಲ ಕಂಟೆಸ್ಟೆಂಟ್ಗಳಿಂದ ಬರೀ ಕೇವಲ ಜಗಳನೇ ನಡೀತಾ ಉಂಟು. ಆ್ಯಂಡ್ ಇನ್ನು ಈ ಕಡೆ ಐಶ್ವರ್ಯ ಹಾಗೂ ರಂಜಿತ್ ರವರ ಒಂದು ಲವ್ ಟ್ರ್ಯಾಕ್ ಕೂಡ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಬಿಟ್ಟರೆ ಎಲ್ಲ ವಿಷಯಕ್ಕೆ ಎಲ್ಲ ಕಡೆ ಇಲ್ಲಿ ಜಗಳನೇ ಸ್ಟಾರ್ಟ್ ಆಗಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.